ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿಯಲ್ಲಿ ಭೂಮಿಯ ಪುತ್ರ ಮಂಗಳನು ಪ್ರಬಲ ಯೋಗವನ್ನು ಸೃಷ್ಟಿಸ್ತಾನೆ. ಧನು ರಾಶಿಯಲ್ಲಿ ಮಂಗಳ ಗ್ರಹವು ನೆಪ್ಚೂನ್ನೊಂದಿಗೆ ಸಂಯೋಜನೆಗೊಂಡು ಪಂಚಕ ಯೋಗವನ್ನು ರೂಪಿಸ್ತಾನೆ. ಪರಿಣಾಮವಾಗಿ ಈ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದಂಥವರು ಹೆಚ್ಚಿನ ಪ್ರಯೋಜನವನ್ನು ಪಡೀತಾರೆ. ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ವೈದಿಕ ಜ್ಯೋತಿಷ್ಯದಲ್ಲಿ ಭೂಮಿಯ ಪುತ್ರ ಮಂಗಳನನ್ನು 9 ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಮಂಗಳ ಗ್ರಹ ನಿಯಮಿತ ಮಧ್ಯಂತರಗಳಲ್ಲಿ ರಾಶಿಯನ್ನು ಬದಲಾಯಿಸ್ತಾನೆ ಮತ್ತು ಅದರ ಪರಿಣಾಮಗಳು 12 ರಾಶಿ ಚಕ್ರದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹಾಗೆ ಪ್ರಸ್ತುತ ಮಂಗಳ ಧನು ರಾಶಿಯಲ್ಲಿದ್ದಾನೆ. ಈ ಸಮಯದಲ್ಲಿ ಮಂಗಳನು ಇತರ ಗ್ರಹಗಳೊಂದಿಗೆ ಸಂಯೋಗ ಮತ್ತು ದೃಷ್ಟಿಕೋನ ಸಂಬಂಧಗಳನ್ನು ರೂಪಿಸ್ತಾನೆ. ವಿವಿಧ ಶುಭ ಮತ್ತು ಅಶುಭ ಯೋಗಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ 7ರಂದು ರಾತ್ರಿ 9:37 ಮಂಗಳ ಮತ್ತು ನೆಪ್ಚೂನ್ ಪರಸ್ಪರ 72 ಡಿಗ್ರಿಗಳಲ್ಲಿರ್ತವೆ. ಇದು ಪಂಚಂಕ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಪ್ರಸ್ತುತ ನೆಪ್ಚೂನ್ ಶನಿಯ ರಾಶಿಚಕ್ರ ಶನಿಯಾದ ಮಕರ ರಾಶಿಯಲ್ಲಿದೆ. ಹಾಗೆ ನೆಪ್ಚೂನ್ ಸುಮಾರು 14 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಆದ್ದರಿಂದ ಒಂದು ರಾಶಿಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಸುಮಾರು 164 ವರ್ಷಗಳು ಬೇಕಾಗುತ್ತೆ. ಈ ವಿಶೇಷ ಯೋಗ ಕೆಲವು ರಾಶಿಯವರಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತೆ. ಈ ಯೋಗದಿಂದ ಸಕಾರಾತ್ಮಕವಾಗಿ ಪರಿಣಾಮ ಬೀರುವಂತಹ 3 ಅದೃಷ್ಟಶಾಲಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಇಲ್ಲಿ ಮಂಗಳ ವರುಣ ಮತ್ತು ಮಂಗಳನ ಪಂಚಾಂಗ ಅನ್ನುವಂಥದ್ದು ಪಂಚಾಂಗ ಯೋಗ ಮೇಷರಾಶಿಯವರಿಗೆ ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತೆ. ಮತ್ತು ಈ ಮೇಷರಾಶಿಯ 9ನೇ ಮನೆಯಲ್ಲಿ ಮಂಗಳನ ಸ್ಥಾನವಿರುತ್ತೆ. ಪರಿಣಾಮವಾಗಿ ಈ ಮೇಷರಾಶಿಯ ಜನರ ಅದೃಷ್ಟ ಬದಲಾಗುತ್ತೆ. ಹಲವಾರು ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಮಾನಸಿಕ ಶಾಂತಿಯನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಉದ್ಯೋಗಿಗಳು ಕೆಲಸಕ್ಕಾಗಿ ವ್ಯಾಪಕವಾಗಿ ಪ್ರಯಾಣ ಮಾಡಬಹುದು. ವಿದೇಶದಲ್ಲಿ ಪ್ರಯಾಣದ ಅವಕಾಶಗಳು ಕೂಡ ನಿಮಗಿದೆ. ನೀವು ಭೌತಿಕ ಸೌಕರ್ಯಗಳನ್ನು ಕೂಡ ಅನುಭವಿಸ್ತೀರಿ. ವ್ಯವಹಾರದಲ್ಲಿ ಲಾಭಗಳು ಗೋಚರಿಸ್ತವೆ. ನಷ್ಟದ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆದಾಯದ ಹಲವಾರು ಮಾರ್ಗಗಳು ತೆರೆದುಕೊಳ್ತವೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ನಡೆಯುತ್ತಿರುವಂಥ ಉದ್ವಿಗ್ನತೆ ಸ್ವಲ್ಪ ಕಡಿಮೆಯಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ, ಮಿಥುನ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದಂಥವರಿಗೆ ಈ ಅವಧಿ ಅನುಕೂಲಕರವಾಗಿರುತ್ತೆ. 6ನೇ ಮತ್ತು 11ನೇ ಮನೆಗಳನ್ನು ಆಳುವಂಥ ಮಂಗಳನು 7ನೇ ಮನೆಯಲ್ಲಿದ್ದು ನೆಪ್ಚೂನ್ನೊಂದಿಗೆ ಪಂಚಂಕ ಯೋಗವನ್ನು ರೂಪಿಸುತ್ತಾನೆ. ಪರಿಣಾಮವಾಗಿ ಈ ಮಿಥುನ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದಂಥವರು ತಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ಮಕ್ಕಳು ಸಂತೋಷವನ್ನು ತರ್ತಾರೆ. ಮಾನಸಿಕ ಯೋಗಕ್ಷೇಮವನ್ನು ಸಾಧಿಸುವ ಸಾಧ್ಯತೆಗಳು ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಉದ್ಭವಿಸ್ತವೆ. ಜೊತೆಗೆ ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸ್ತವೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನು ಸಾಧಿಸ್ತೀರಿ. ಷೇರು ಮಾರುಕಟ್ಟೆ, ವ್ಯಾಪಾರ ಅಥವಾ ಊಹಾಪೋಹದಲ್ಲಿ ತೊಡಗಿರುವಂತಂದರೆ ಯಾವುದಾದ್ರೂ ಒಂದು ವ್ಯಾಪಾರದಲ್ಲಿ ತೊಡಗಿರುವಂಥವರು, ಶೇರಲ್ಲಿ ಹಾಕಿರುವಂಥವರು ಗಮನಾರ್ಹ ಲಾಭವನ್ನು ಪಡಿತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಮಿಥುನ ರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಿಹಿ ಮತ್ತು ಆಹ್ಲಾದಕರ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶವಿರುತ್ತೆ. ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತೆ. ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ. ಮಾನಸಿಕ ಸಂತೋಷ ಉತ್ತಮ ದೈಹಿಕ ಆರೋಗ್ಯಕ್ಕೂ ಕಾರಣವಾಗುತ್ತೆ. ಇನ್ನು ಸಿಂಹರಾಶಿ. ಮಂಗಳ ಮತ್ತು ನೆಪ್ಚೂನ್ನ ಪಂಚಂಕ ಯೋಗ ಸಿಂಹರಾಶಿಯವರಿಗೆ ಹಲವು ರೀತಿಯಲ್ಲಿ ಒಂದು ವಿಶೇಷವಾದಂಥ ಅವಕಾಶವನ್ನು ರೂಪಿಸಿಕೊಡುತ್ತೆ. ಮಂಗಳ ಗ್ರಹ ಈ ರಾಶಿಚಕ್ರದ ಅಂದರೆ ಸಿಂಹರಾಶಿ ಚಕ್ರದ 5ನೇ ಮನೆಯಲ್ಲಿದೆ. ಹಾಗಾಗಿ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದಂಥವರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತೆ. ಮನೆಯಲ್ಲಿ ಶುಭ ಘಟನೆಗಳು ನಡೀತವೆ. ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತೀರಿ. ಇದಲ್ಲದೆ ನೀವು ಆಧ್ಯಾತ್ಮಿಕತೆಯತ್ತ ಒಲವು ಕಾಣ್ತೀರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಯಶಸ್ಸು ತರುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತೆ ಮತ್ತು ನೀವು ನಿಮ್ಮ ಕೆಲಸದಲ್ಲಿ ಹೊಸ ಮೈಲುಗಳನ್ನು ಸಾಧಿಸ್ತೀರಿ. ಆರ್ಥಿಕವಾಗಿ ಈ ಅವಧಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ವಿವೇಕ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತೆ. ಹೆಚ್ಚುವರಿಯಾಗಿ ನೀವು ಭವಿಷ್ಯಕ್ಕಾಗಿ ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲವಾಗಿರುತ್ತೆ ಮತ್ತು ನೀವು ಚೈತನ್ಯಶೀಲರಾಗಿರ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.